ಸರ್ಕಾರದ ಇಬ್ಬಗೆ ನೀತಿಗೆ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಕಾರಣ ಇಷ್ಟೇ, ಕೋಗಿಲು ಕ್ರಾಸ್ ಬಳಿ ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡಿದ್ರು. ಕಾರಣ ಸರ್ಕಾರ ಜಾಗವನ್ನ ಕಬಳಿಕೆ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರಕ್ಕೆ. ಇನ್ಯಾರೋ ಅದನ್ನ ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ಆ ಸಂತ್ರಸ್ತರಿಗೆ ಮನೆ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ನಿಮ್ಗೆ ನೆನಪಿರ್ಲಿ, ಮಲೆನಾಡು ಭಾಗದಲ್ಲಿ ಮಳೆಯಿಂದಾಗಿ ಪ್ರವಾಹದಿಂದಾಗಿ ಮನೆ ಕಳೆದುಕೊಂಡವರಿಗೆ ಇನ್ನೂ ತನಕ ಪರಿಹಾರ ಸಿಕ್ಕಿಲ್ಲ. ಹಂಗಾಗಿ ಆ ಭಾಗದ ಜನ ಪರದಾಡ್ತಿದ್ದಾರೆ. ಯಾಕೆ ಸರ್ಕಾರ ಇಬ್ಬಗೆ ನೀತಿ ಅನುಸರಿಸ್ತಾ ಇದೆ ಅನ್ನುವಂಥ ಪ್ರಶ್ನೆ, ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ ನಿವಾಸಿಗಳನ್ನ ಸರ್ಕಾರ ತೆರವು ಮಾಡಿತ್ತು. ನಂತರ ಮನೆಗಳನ್ನ ನೆಲಸಮ ಮಾಡಿದ್ದಕ್ಕೆ ಕೇರಳ ಸರ್ಕಾರ ಖ್ಯಾತೆ ತೆಗೆದಿತ್ತು. ಇನ್ನು ಕೋಗಿಲು ಲೇಔಟ್ನಲ್ಲಿ ತೆರವುಗೊಳಿಸಿರುವ ಜನರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡುವಂತೆ ವೇಣುಗೋಪಾಲ್ ಅವರ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ನಿರಾಶ್ರಿತರಿಗೆ ಮನೆ ಕೊಡಲು ಮುಂದಾಗಿದೆ. ಆದರೆ ಕಳೆದ 8 ತಿಂಗಳ ಹಿಂದೆ ಮಹಾಮಳೆಗೆ ಶಿವಮೊಗ್ಗದ ವಿದ್ಯಾನಗರದ ಗಣೇಶ್ ಎಂಬುವರ ಮನೆ ಕುಸಿದು ಇಡೀ ಕುಟುಂಬವೇ ಬೀದಿಗೆ ಬಿದ್ದಿತ್ತು. ಈ ಕುಟುಂಬದವರಿಗೆ ಯಾವುದೇ ಪರಿಹಾರ ನೀಡದೆ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಅಂತ ಬೇಸರ ಹೊರಹಾಕಿದ್ರು. ನಾವು ಸುಮಾರು ಒಂದು 50 ವರ್ಷದಿಂದ ಇಲ್ಲೇ ವಾಸ ಆಗಿದ್ದೀವಿ. ನಮಗೆ ಮಳೆಯಲ್ಲಿ ಮಳೆ ಬಿದ್ದು ಆಗಲೇ 8 ತಿಂಗಳಾಯಿತು. ಪರಿಹಾರಕ್ಕಾಗಿ ಅರ್ಜಿ ಕೊಟ್ಟಿವಿ. ತಹಶೀಲ್ದಾರಿಗೆ, ಡಿ.ಸಿಗೆ, ಸಚಿವರಿಗೆ, ಕೃಷ್ಣ ಗೌಡರಿಗೆ ಕೊಟ್ಟಿದ್ದೀವಿ. ಇದುವರೆಗೂ ನಮಗೆ ಪರಿಹಾರ ಕೊಟ್ಟಿಲ್ಲ. ಸರ್ಕಾರದ ಆದೇಶ ಇದೆ, ಯಾವುದೇ ಅನಧಿಕೃತ ಮನೆ ಇದ್ರೂ 1 ಲಕ್ಷ ಪರಿಹಾರ ಕೊಡಬೇಕಂತ ಆದೇಶ ಇದೆ. ಆದ್ರೂ ಇಲ್ಲಿ ವಿಲೇಜ್ ಅಕೌಂಟೆಂಟ್ ಬಂದು ಎಲ್ಲ ರಿಪೋರ್ಟ್ ಹಾಕಿದ್ರು ನಮಗೆ ತಹಶೀಲ್ದಾರು ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಆಮೇಲೆ ನಾವು ಸುಮಾರು 50 ವರ್ಷದಲ್ಲಿ ವಾಸ ಆಗಿದ್ದೀವಿ. ಹಕ್ಕುಪತ್ರ ಕೊಡಿ ಅಂತೇಳಿ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ಯಾವ ಮನವಿಗೂ ಯಾವುದು ಸ್ಪಂದಿಸ್ತಾ ಇಲ್ಲ. ಏನೋ ಈಗಾಗಲೇ ಪರಿಹಾರ ನೀಡುವಂತೆ ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗೋಡೆ ಕುಸಿದ ಮನೆಯಲ್ಲಿಯೇ ಕುಟುಂಬ ಜೀವನ ಸಾಗಿಸುವಂತಾಗಿದೆ. ಈ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಅನೇಕ ಬಾರಿ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದಾರೆಯೇ ಹೊರತು ಯಾವುದೇ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಪ್ರತಿನಿತ್ಯ ಜೀವ ಭಯದಲ್ಲೇ ಸೂರು ಬಿದ್ದಿರುವ ಮನೆಯಲ್ಲೇ ಟಾರ್ಪಲ್ ಹಾಕಿಕೊಂಡು ಬದುಕ್ತಾ ಇದ್ದಾರೆ. 1977ರಿಂದ ಇದ್ದೀವಿ. 8 ತಿಂಗಳಾಯಿತು ಮನೆ ಬಿದ್ದು ಪರಿಹಾರ ಕೊಡ್ತಿಲ್ಲ. ಹಕ್ಕುಪತ್ರ ಕೊಟ್ಟು ಕೊಡಬೇಕಂತ ಆರ್ಡರ್ ಆಗಿದೆ. ಆದರೆ ಇಲ್ಲಿ ತಹಸೀಲ್ದಾರು, ಡಿ.ಸಿ ಅವರು, ಮುಂಚೆ ಗುರುದತ್ತೆಗಡೆಯವರು ಇದ್ದರು, ಅವರು ಏನೋ ಕ್ರಮ ತಗೊಳ್ಳಿಲ್ಲ. ತಹಸೀಲ್ದಾರು ಏನೋ ಕ್ರಮ ತಗೊಳ್ತಿಲ್ಲ. ಪರಿಹಾರದ ಹಣ ಬಿಡುಗಡೆ ಆಗಿದೆ ಅಂತಾರೆ ಇವರು. ನಾವು ಹೊಸ ಪತ್ರ ಇಲ್ಲ ಅಂತಾರೆ. ರೇಷನ್ ಕಾರ್ಡ್ ಇದೆ, ಎಲ್ಲ ಇದೆ, BPL ಕಾರ್ಡು ಇದೆ, ಎಲ್ಲ ಇದೆ, ಆದರೂ ಪರಿಹಾರ ಕೊಡ್ತಿಲ್ಲ. ಒಟ್ಟಾರೆ ಸರ್ಕಾರ ಅಕ್ರಮವಾಗಿ ನೆಲೆಸಿರುವವರಿಗೆ ತೋರುವ ಕಾಳಜಿಯನ್ನ 40-50 ವರ್ಷದಿಂದ ಇಲ್ಲಿಯೇ ಮನೆ ಕೊಟ್ಕೊಂಡು ಜೀವನ ನಡೆಸುವವರ ಮೇಲೆಯೂ ವಹಿಸಲಿ. ಜೊತೆಗೆ 8 ತಿಂಗಳಿನಿಂದ ಪರಿಹಾರ ನೀಡದೆ ವಿಳಂಬ ತೋರುವ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿ ಎಂಬುದು ಸಾರ್ವಜನಿಕರ ಆಗ್ರಹ. ಕ್ಯಾಮರಾಮ್ಯಾನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.